श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ ಸಂಪುಟ 42 आता ऐसे एवं सुमहिम म्हणवनी हे ब्रह्मनाम आता जाणितले की ಸುವರ್ಮ ರಾಯಾತುವ। ಈ ರೀತಿಯಾಗಿ ಉಳ್ಳದ್ದು ಸುಮಹಿಮ ಆಗಿರುವುದರಿಂದ ಈ ಬ್ರಹ್ಮನಾಮ ಈಗ ತಿಳಿಯಿತಲ್ಲವೇ ಇದರ ಮರ್ಮ? ಹೇ ಅರ್ಜುನ, ನಿನಗೆ ಈ ರೀತಿಯಾಗಿ ಬ್ರಹ್ಮನಾಮವು ಅತ್ಯಂತ ಮಹಿಮೆ ಉಳ್ಳದ್ದಾಗಿರುವುದರಿಂದ ಹೇ ಅರ್ಜುನ, ನಿನಗೆ ಇದರ ಮರ್ಮ ಈಗ ತಿಳಿಯಿತಲ್ಲವೇ? तरी येथूनियाची श्रद्धा उपलविली हो सर्वदा जयाचे जाले ಬಂಧ ಉರೋನೇದಿ। ಇನ್ನು ಮುಂದೆ ಇದರಲ್ಲಿಯೇ ಶ್ರದ್ಧಾ ಬೆಳೆಸಿಕೊಂಡರೆ ಸರ್ವಥಾ ಇದರಿಂದ ಜನ್ಮ ಮರಣದ ಬಂಧ ಉಳಿಯುವುದೇ ಇಲ್ಲ। ಈಗ ನೀನು ಇದರಲ್ಲೇ ಯಾವಾಗಲೂ ಶ್ರದ್ಧೆ ಬೆಳೆಸಿಕೊಂಡರೆ ಇದರಿಂದ ನಿನಗೆ ಜನ್ಮ ಮರಣದ ಬಾಧೆ ಉಳಿಯುವುದೇ ಇಲ್ಲ। जे कर्मी हा प्रयोगू अनुष्ठिजे सद्विनियोगू तेथ अनुष्ठिला सांगू ವೇದೂಚಿ ಜಾಣ। ಯಾವ ಕರ್ಮದಲ್ಲಿ ಈ ಪ್ರಯೋಗ ಆಚರಿಸಿದರೆ ಸದ್ವಿನಿಯೋಗ ಆಗ ಆಚರಿಸಿದಂತಾಗುವುದು ಸಾಂಗ ವೇದವನ್ನೇ ಅವನು। ಯಾವ ಕರ್ಮದಲ್ಲಿ ಈ ನಾಮದ ಸದ್ವಿನಿಯೋಗ ಮಾಡುವ ಪ್ರಯೋಗವು ಆಚರಿಸಲಾಗುವುದೋ ಆಗ ಅವನು ಸಾಂಗೋಪಾಂಗ ವೇದವನ್ನೇ ಆಚರಿಸಿದಂತಾಗುವುದು। ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂಚಯತ್ ಅಸದಿತ್ಯುಚ್ಯತೆ ಪಾರ್ಥ ನ ಚ ತತ್ಪ್ರೇತ್ಯನೋ ಇಹ। ಹೇ ಪಾರ್ಥ, ಅಶ್ರದ್ಧೆಯಿಂದ ಮಾಡಿದ ಹವನ, ಕೊಟ್ಟ ದಾನ, ಆಚರಿಸಿದ ತಪ ಹಾಗೂ ಮಾಡಿದ ಕರ್ಮ ಏನೇ ಇದ್ದರೂ ಅದಕ್ಕೆ ಅಸತ್ ಎಂದು ಅನ್ನುತ್ತಾರೆ। ಮರಣ ಹೊಂದಿದ ಮೇಲೆ ಅಂದರೆ ಪರಲೋಕದಲ್ಲಿ ಇದರ ಫಲವಿರುವುದಿಲ್ಲ ಹಾಗೂ ಇಹಲೋಕದಲ್ಲಿಯೂ ಇರುವುದಿಲ್ಲ। ನ ಸಾಂಡೋನಿ ಹೇ ಸೋಯೆ मोडोनी श्रद्धेची बाहे दुराग्रहाची त्राये वाढवूनिया। ಅಥವಾ ಬಿಟ್ಟು ನಾಮದ ಈ ಮಾರ್ಗವನ್ನು ಮುರಿದು ಶ್ರದ್ಧೆಯ ಭುಜಗಳನ್ನು ದುರಾಗ್ರಹದ ಬಲವನ್ನು ಬೆಳೆಸಿಕೊಂಡು, ಅಥವಾ ನಾಮದ ಈ ಮಾರ್ಗವನ್ನು ಬಿಟ್ಟು ಶ್ರದ್ಧೆಯ ಭುಜಗಳನ್ನು ಮುರಿದು ದುರಾಗ್ರಹದ ಬಲವನ್ನು ಬೆಳೆಸಿಕೊಂಡು ಮಗ ಅಶ್ವಮೇಧ ಕೋಡಿ ಕೀಜೆ ರತ್ನೆ ಭರೋನಿ ಪೃಥ್ವಿ ದೀಜೆ ಏಕಾಂಗುಷ್ಠೀ ತಪಿಜೆ ತಪಸಾಹಸ್ರೀ। ಕೋಟಿ ಅಶ್ವಮೇಧ ಮಾಡಲಿ, ರತ್ನ ತುಂಬಿ ಪೃಥ್ವಿ ಕೊಡಲಿ, ಅಂಗುಷ್ಠಾಧಾರದಿಂದ ಆಚರಿಸಲಿ ತಪಸಹಸ್ರಗಳನ್ನು। ಬೇಕಾದರೆ ಕೋಟಿ ಅಶ್ವಮೇಧ ಯಜ್ಞ ಮಾಡಲಿ ಅಥವಾ ರತ್ನಗಳನ್ನು ತುಂಬಿ ಭೂಮಿಯ ದಾನವನ್ನೇ ಮಾಡಲಿ,
ಅಥವಾ ಅಂಗುಷ್ಠಾಧಾರದಿಂದ ನಿಂತು ಸಹಸ್ರ ತಪಗಳನ್ನು ಆಚರಿಸಲಿ. ಜಲಾಶಯಾಚೇನಿ ನಾವೇ ಸಮುದ್ರ ಹೀ ಕೀದತಿ ನಮೇ ಪರೀ ಕಿಂಬಹುನಾ ಆಗವೇ ವೃಥಾಚಿತೆ. ಜಲಾಶಯದ ಹೆಸರಿನಲ್ಲಿ ಹೊಸ ಸಮುದ್ರವನ್ನೇ ಮಾಡಲಿ, ಹೆಚ್ಚಿಗೇನು ಎಲ್ಲವೂ ಇಲ್ಲಿ ವ್ಯರ್ಥವಾಗಿರುವುದು. ಅಥವಾ ಜಲಾಶಯದ ಹೆಸರಿನಲ್ಲಿ ಹೊಸ ಸಮುದ್ರವನ್ನೇ ಮಾಡಲಿ, ಆದರೆ ಹೆಚ್ಚಿಗೇನು ಹೇಳುವುದು, ಈ ರೀತಿಯಾಗಿ ಮಾಡಿದ್ದೆಲ್ಲವೂ ಇಲ್ಲಿ ವ್ಯರ್ಥವಾಗಿರುವುದು. ಖಟಕಾವರಿ ವರ್ಷಲೆ ಜೈಸೆ ಭಸ್ಮಿ ಹವನ ಕೇಲೆ ಕಾಖೇವ ದಿಧಲೆ ಸಾವುಲಿಯೇ. ಕಲ್ಲು ಬಂಡೆಗಳ ಮೇಲೆ ವರ್ಷಿಸಿದಂತಾಗುವುದು, ಭಸ್ಮದಲ್ಲಿ ಹವನ ಮಾಡಿದಂತಾಗುವುದು, ಆಲಿಂಗನ ಕೊಟ್ಟಂತಾಗುವುದು. ನೆರಳಿಗೆ ಕಲ್ಲು ಬಂಡೆಗಳ ಮೇಲೆ ಮಳೆ ಸುರಿಸಿದಂತಾಗುವುದು, ಅಥವಾ ಭಸ್ಮದಲ್ಲಿ ಹವನ ಮಾಡಿದಂತಾಗುವುದು, ಅಥವಾ ನೆರಳಿಗೆ ಆಲಿಂಗನ ಕೊಟ್ಟಂತಾಗುವುದು. ನಾತರಿ ಚಡಕಣ ಗಗನ ಹಾಣಿತಲೆ ಅರ್ಜುನ ತೈಸಾ ಸಮಾರಂಭೂ ಸುಣ ಗೇಲಾಚಿತೋ. ಅಥವಾ ಆಕಾಶಕ್ಕೆ ಹೊಡೆಯುವುದು, ಅರ್ಜುನ ವ್ಯರ್ಥವಾಗಿರುವುದು, ಅದರಂತೆ ಆ ಕಾರ್ಯವಾಗಿರುವುದು ಸಂಪೂರ್ಣ ವ್ಯರ್ಥವು. ಹೇ ಅರ್ಜುನ, ಆಕಾಶಕ್ಕೆ ಹೊಡೆಯುವುದು ವ್ಯರ್ಥವಾಗಿರುವುದು, ಅದರಂತೆ ಆ ನಾಮ ಬಿಟ್ಟು ಮಾಡಿದ ಕಾರ್ಯ ಸಂಪೂರ್ಣ ವ್ಯರ್ಥವಾದಂತಾಗುವುದು. ಘಾಣ ಗಾಳಿಲೆ ಗುಂಡೆ ತೇಥ ತೇಲನ ಪೆಂಡಿ ಜೋಡೆ ತೈಸೆ ದರಿದ್ರ ತೇವಢೆ ಥೇಲೆ ಚಿಯಾಂಗಿ. ಗಾಣದಲ್ಲಿ ಹಾಕಿ ತಿರುವಿದರೆ ಕಲ್ಲುಗಳನ್ನು ಪಡೆಯಲಾರೆವು, ಎಣ್ಣೆ ಅಥವಾ ಹಿಂಡಿಯನ್ನು. ಅಷ್ಟೇ ಅಲ್ಲದೆ ಅದರಿಂದ ದಾರಿದ್ರ್ಯವನ್ನು ಕಳೆದುಕೊಳ್ಳಲಾರೆವು. ಒಂದು ವೇಳೆ ಗಾಣದಲ್ಲಿ ಕಲ್ಲುಗಳನ್ನು ಹಾಕಿ ತಿರುವಿದರೆ ಅದರಿಂದ ನಾವು ಎಣ್ಣೆ ಅಥವಾ ಹಿಂಡಿಯನ್ನು ಪಡೆಯಲಾರೆವು. ಅಷ್ಟೇ ಅಲ್ಲದೆ ಅದರಿಂದ ದಾರಿದ್ರ್ಯವನ್ನೂ ಕಳೆದುಕೊಳ್ಳಲಾರೆವು. ಗಾಠಿ ಬಾಂಧಲಿ ಖಾಪರಿ ಏಥ ಅಥವಾ ಪೈಲ ತೀರಿ ನ ಸರೋನಿ ಜೈಸಿ ಮಾರಿ ಉಪವಾಸೀಗ. ಜೊತೆಗೆಟ್ಟುಕೊಂಡಿದ್ದರೆ ಹಂಚಿನ ತುಂಡುಗಳನ್ನು ಈ ದೇಶದಲ್ಲಿ ಅಥವಾ ಆ ದೇಶದಲ್ಲೇನು ಪಡೆದುಕೊಳ್ಳದೆ ಉಪವಾಸದಿಂದವನು ಸಾಯಬೇಕಾಗುವುದು. ಒಬ್ಬ ಮನುಷ್ಯನು ತನ್ನ ಜೊತೆಗೆ ಮಣ್ಣಿನ ಹಂಚುಗಳ ತುಂಡುಗಳನ್ನು ಇಟ್ಟುಕೊಂಡರೆ ಅವನು ಈ ದೇಶದಲ್ಲಾಗಲಿ ಅಥವಾ ಆ ದೇಶದಲ್ಲಾಗಲಿ ಏನನ್ನೂ ಪಡೆದುಕೊಳ್ಳದೆ ಉಪವಾಸದಿಂದ ಸಾಯಬೇಕಾಗುವುದು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.